ಕೆಲವೇ ಕ್ಷಣಗಳಲ್ಲಿ ಸಿಎಂರಿಂದ ಅಂತಿಮ ದರ್ಶನ. ಭರತ್ ಭೂಷಣ್ ಪಾರ್ಥಿವಕ್ಕೆ ಸಿಎಂ ನಮನ. ಮತಿಕೆರೆಗೆ ಆಗಮಿಸಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಭರತ್ ಭೂಷಣ್ ಅಂತಿಮ ದರ್ಶನವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪಡೆಯಲಿದ್ದಾರೆ. ಬೆಂಗಳೂರಿನ ಮತ್ತಿಕೆರೆಯಲ್ಲಿ ಭರತ್ ಭೂಷಣ್ ಅವರ ಮನೆ. ಅವರ ಮನೆಗೆ ಪಾರ್ಥಿವ ಬಂದಿದೆ. ತಂದೆ ತಾಯಿ ಕಣ್ಣೀರಿಡ್ತಾ ಇದ್ದಾರೆ. ಸ್ನೇಹಿತರು ಸಂಬಂಧಿಕರು ಅಂತಿಮ ದರ್ಶನ ಪಡಿತಾ ಇದ್ದಾರೆ. ಮತ್ತಿಕೆರೆಯ ಭರತ್ ಭೂಷಣ್ ಮನೆಗೆ ಸಿಎಂ ಸಿದ್ದರಾಮಯ್ಯನವರು ಕೆಲವೇ ಕ್ಷಣಗಳಲ್ಲಿ ಆಗಮಿಸಲಿದ್ದಾರೆ. ಭರತ್ ಭೂಷಣ್ ಅಂತಿಮ ದರ್ಶನವನ್ನ ಪಡೆಯಲಿದ್ದಾರೆ ಸಿಎಂ. ಭರತ್ ತಂದೆ ಕಣ್ಣೀರು ಹಾಕ್ತಾ ಇದ್ದಾರೆ. ತಾಯಿ ಬಿಕ್ಕಿ ಬಿಕ್ಕಿ ಅಳುತ್ತಾ ಇದ್ದಾರೆ. ಇಡೀ ಕುಟುಂಬ ಕಂಗಾಲಾಗಿದೆ. ಮಧ್ಯಾಹ್ನದ ತನಕ ಭರತ್ ಭೂಷಣ್ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಆಗಿದೆ. ಭರತ್ ಭೂಷಣ್ ಮನೆಗೆ ಕೆಲವೇ ಕ್ಷಣಗಳಲ್ಲಿ ಸಿಎಂ ಸಿದ್ದರಾಮಯ್ಯ ಆಗಮಿಸಲಿದ್ದಾರೆ ಅಂತಿಮ ದರ್ಶನವನ್ನ ಪಡೆಯೋದಕ್ಕೆ. ಈ ಘಟನೆಗೆ ಇಡೀ ದೇಶ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. 28 ಮಂದಿ ಮೃತಪಟ್ಟಿದ್ದಾರೆ. ಕುಟುಂಬದವರ ಮುಂದೆಯೇ ಉಗ್ರರು ಗುಂಡಿಕ್ಕಿ ಕೊಂದಿದ್ದಾರೆ. ಆ ಕ್ಷಣ ಎಂಥವರನ್ನು ಕೂಡ ಬೆಚ್ಚಿ ಬೀಳಿಸೋ ಹಾಗಿದೆ. ಹೆಂಡತಿ ಮಕ್ಕಳ ಮುಂದೆಯೇ ಪ್ರಾಣ ತೆಗೆದಿದ್ದಾರೆ ಉಗ್ರರು. ಕರ್ನಾಟಕದ 3 ಮೃತಪಟ್ಟಿದ್ದು. ಬೆಂಗಳೂರಿನ ಭರತ್ ಭೂಷಣ್ ಪಾರ್ಥಿವ ಮನೆ ತಲುಪಿದೆ. ಭರತ್ ಪತ್ನಿ ಕಣ್ಣೀರು ಹಾಕ್ತಾ ಇದ್ದಾರೆ. ಮತ್ತೊಂದು ಕಡೆ ಭರತ್ ತಾಯಿ ಮಗನನ್ನ ಕಂಡು ಬಿಕ್ಕಿ ಬಿಕ್ಕಿ ಅಳ್ತಿದ್ದಾರೆ. ಇವಾಗ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ. ಭರತ್ ನಿವಾಸದಿಂದ ಚೇತನ್ ಸಂಪರ್ಕದಲ್ಲಿದ್ದಾರೆ. ಚೇತನ್, ಇನ್ನೇನು ಕೆಲವೇ ಕ್ಷಣದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಬರಲಿದ್ದಾರೆ. ಎಷ್ಟೊತ್ತಿಗೆ ಬರ್ತಾರಂತೆ ಅಂತಿಮ ದರ್ಶನವನ್ನ ಪಡೆಯೋದಕ್ಕೆ? ಜೊತೆಗೆ ಭರತ್ ಭೂಷಣ್ ಮನೆಯಲ್ಲಿ ಸದ್ಯ ಏನಾಗ್ತಾ ಇದೆ, ಇದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ. ಶ್ವೇತಾ, ಸದ್ಯಕ್ಕೆ ಭರತ್ ಭೂಷಣ್ ಅವರ ನಿವಾಸ ಏನಿದೆ, ಇಲ್ಲಿ ಅಂತಿಮ ದರ್ಶನವನ್ನ ಸಾರ್ವಜನಿಕರು ಪಡ್ಕೊಂಡು ಹೋಗ್ತಿರುವಂತದ್ದು. ಇದೀಗ ಚಿತ್ರಣವನ್ನ ನಮ್ಮ ಕ್ಯಾಮರಾ ಪರ್ಸನ್ ವಿನೋದ್ ನಿಮಗೆ ತೋರಿಸ್ತಿದ್ದಾರೆ. ಅಂದ್ರೆ ಇಡೀ ಭರತ್ ಭೂಷಣ್ ಅವರ ನಿವಾಸದಲ್ಲಿ ನೀರವ ಮೌನ ಆವರಿಸಿರುವಂತದ್ದು. ಕುಟುಂಬಸ್ಥರು, ಸಾರ್ವಜನಿಕರು ಎಲ್ಲರೂ ಕೂಡ ಬಂದು ತಮ್ಮ ಅಂತಿಮ ದರ್ಶನವನ್ನ ಪಡ್ಕೊಂಡು ಹೋಗ್ತಿರುವಂತದ್ದು. ಅಂದ್ರೆ ಸಾಕಷ್ಟು ಅವರ ಬಾಡಿ ಬಂದಿದ ತಕ್ಷಣ ಕುಟುಂಬಸ್ಥರು ದುಃಖ ತಪ್ತ ಆಗಿದ್ರು, ಮತ್ತೆ ಅಳ್ತಾ ಇದ್ರು. ಯಾಕಂದ್ರೆ ಇವತ್ತು ಬೆಳಗ್ಗೆ ಸುಮಾರಿಗೆ ಏರ್ಪೋರ್ಟ್ಗೆ ತಲುಪದಂತಹ ಒಂದು ಪಾರ್ಥಿವ ಶರೀರ ಒಂದು 5:30 ಸುಮಾರಿಗೆ ಅವರ ನಿವಾಸವನ್ನ ತಲುಪಿತು. ಎಲ್ಲಾ ರೀತಿಯಾದಂತಹ ಒಂದು ವ್ಯವಸ್ಥೆಗಳನ್ನು ಕೂಡ ಪೊಲೀಸರು ಮಾಡಿಕೊಂಡಿರುವಂತದ್ದು. ಅಂದ್ರೆ ವಿವಿಐಪಿಗೆ ಸಪರೇಟ್ ಲೈನು ಮತ್ತೆ ಸಾರ್ವಜನಿಕರಿಗೆ ಸಪರೇಟ್ ಲೈನ್ ಅನ್ನ ಮಾಡಿಕೊಂಡು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುನ್ನೆಚ್ಚರಿಕೆಯನ್ನ ವಹಿಸಿದ್ದಾರೆ. ಅಂದ್ರೆ ಸಾಕಷ್ಟು ಸಿಬ್ಬಂದಿ, ಪೊಲೀಸ್ ಸಿಬ್ಬಂದಿಯಿಂದ ಭದ್ರತೆಯನ್ನ ಮಾಡಿಕೊಂಡಿರುವಂತದ್ದು. ಅಂದ್ರೆ ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಬರ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇರುವಂತದ್ದು. ಅಂದ್ರೆ ಈಗ 7:30 ಸುಮಾರಿಗೆ ಬರಬೇಕಿತ್ತು, ಇನ್ನು 8 ಗಂಟೆ ಒಳಗಡೆ ಬರುವಂತಹ ಒಂದು ಸಾಧ್ಯತೆಗಳು ಹೆಚ್ಚಾಗಿರುವಂತದ್ದು. ಯಾಕಂದ್ರೆ ಇವಾಗ ಆಲ್ರೆಡಿ ಸಿಎಂ ಬರ್ತಾರ ಹಿನ್ನೆಲೆಯಲ್ಲಿ ಎಲ್ಲ ಒಂದು ಕ್ಲಿಯರ್ ಮಾಡಲಾಗಿದೆ. ಮತ್ತೆ ಏನು ಅಕ್ಕಪಕ್ಕ ಇಡೀ ಒಂದು ಈ ಏರಿಯಾ ಏನಿದೆ ಸುನಂದ ನಗರ ಅಂತ ಅಂದ್ಬಿಟ್ಟು ಇಡೀ ಏರಿಯಾದಲ್ಲಿ ಬ್ಯಾರಿಕೇಡ್ಗಳನ್ನ ಹಾಕಿ ಅಲ್ಲಲ್ಲಿ ಪೊಲೀಸ್ ಸಿಬ್ಬಂದಿಯನ್ನು ಕೂಡ ಒಂದು ನಿಯೋಜನೆಯನ್ನ ಮಾಡಲಾಗಿರುವಂತದ್ದು. ಅಂದ್ರೆ ಕೆಲವೇ ಕ್ಷಣಗಳಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಬರ್ತಾರೆ, ಬಂದು ಅಂತಿಮ ದರ್ಶನವನ್ನ ಪಡ್ಕೊಳ್ತಾರೆ. ಯಾಕಂದ್ರೆ ಪಡ್ಕೊಂಡು ಎಲ್ಲಾ ರೀತಿಯಾದ ವ್ಯವಸ್ಥೆ ಇನ್ನೂ ಸಾಕಷ್ಟು ವಿವಿಐಪಿಸ್ ಕೂಡ ಬರುವಂತಹ ಸಾಧ್ಯತೆ ಇದೆ. ಮತ್ತೆ ಪ್ರತ್ಯೇಕವಾದಂತಹ ವ್ಯವಸ್ಥೆಗಳನ್ನು ಕೂಡ, ಬ್ಯಾರಿಕೇಡ್ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡಿಕೊಂಡಿರುವಂತದ್ದು. ಅಂದ್ರೆ ಮಧ್ಯಾಹ್ನ 2:45 ಸುಮಾರಿಗೆ ಇಲ್ಲಿಂದ ಬಾಡಿ ಹೊರಡುತ್ತೆ. ಅಂದ್ರೆ ಹೆಬ್ಬಾಳ ಚಿತಾಗಾರದಲ್ಲಿ ಅಂತ್ಯಕ್ರಿಯೆ ಮಾಡೋದಕ್ಕೆ ಒಂದು ಸ್ಲಾಟ್ ಇವಾಗ ಆಲ್ರೆಡಿ ಬುಕ್ ಆಗಿರುವಂತದ್ದು. ಅಂದ್ರೆ 2 ಕಡೆನೂ ಕೂಡ ಸ್ಲಾಟ್ ಬುಕ್ ಮಾಡಲಾಗಿತ್ತು, ಆದ್ರೆ ಕನ್ಫರ್ಮೇಶನ್ ಇರಲಿಲ್ಲ. ಇದೀಗ ಹೆಬ್ಬಾಳದಲ್ಲಿ 3 ಗಂಟೆ ಸುಮಾರಿಗೆ ಒಂದು ಅಂತ್ಯಕ್ರಿಯೆ ನಡೆಸೋದಕ್ಕೆ ಸಿದ್ಧತೆಯನ್ನ ನಡೆಸಿಕೊಂಡಿದ್ದಾರೆ. 2:15 ಅಥವಾ 2:45 ಸುಮಾರಿಗೆ ಇಲ್ಲಿಂದ ಭರತ್ ಭೂಷಣ್ ಏನಿದ್ದಾರೆ ಅವರ ಒಂದು ಪಾರ್ಥಿವ ಶರೀರ ಹೊರಡುತ್ತೆ.
ಈಗ ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಆಗಮಿಸ್ತಾರೆ. ಅವರು ಕೂಡ ಅಂತಿಮ ದರ್ಶನವನ್ನ ಪಡ್ಕೊಳ್ತಾರೆ. ಮತ್ತೆ ಸಾರ್ವಜನಿಕರು ಕೂಡ ಅಂತಿಮ ದರ್ಶನವನ್ನ ಪಡ್ಕೊಳ್ಳೋದಕ್ಕೆ ಎಲ್ಲಾ ರೀತಿಯಾದಂತಹ ವ್ಯವಸ್ಥೆಯನ್ನ ಮಾಡಿಕೊಂಡಿರುವಂತದ್ದು. ಇಡೀ ಸುನಂದ ನಗರ ಏನಿದೆ ಮತ್ತಿಕೆರೆಯ ಈ ಸುನಂದ ನಗರದಲ್ಲಿ ಎಲ್ಲಾ ವೆಹಿಕಲ್ಗಳನ್ನು ಕೂಡ ಮೇನ್ ರೋಡ್ ನಲ್ಲೇ ತಡೆದು ಅಲ್ಲೇ ಒಂದು ಸಪರೇಟ್ ಆದಂತಹ ಒಂದು ಪಾರ್ಕಿಂಗ್ ವ್ಯವಸ್ಥೆಯನ್ನು ಕೂಡ ಪೊಲೀಸರು ಮಾಡಿಕೊಂಡಿರುವಂತದ್ದು. ಅಂದ್ರೆ ಯಾವುದೇ ರೀತಿ ಟ್ರಾಫಿಕ್ ಮತ್ತೆ ಯಾವುದೇ ರೀತಿ ಅಹಿತಕರ ಘಟನೆ ನಡೆದೇ ಇರಲಿ ಅಂತ ಅಂದ್ಬಿಟ್ಟು ಎಲ್ಲ ರೀತಿಯಾದಂತಹ ಒಂದು ಸಿದ್ಧತೆಯನ್ನ ಇಲ್ಲಿ ಮಾಡಿಕೊಂಡಿರುವಂತದ್ದು. ಒಟ್ಟಾರೆಯಾಗಿ ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಆಗಮಿಸ್ತಾರೆ. ಸಾರ್ವಜನಿಕರು ಕೂಡ ಬೆಳಗ್ಗೆಯಿಂದನೂ ಕೂಡ ಅಂತಿಮ ದರ್ಶನವನ್ನ ಪಡ್ಕೊಳ್ತಿರುವಂತದ್ದು. ಮೊದಲಿಗೆ ಪಾರ್ಥಿವವನ್ನ ತಂದ ಬಳಿಕ ಕುಟುಂಬಸ್ಥರು ಒಂದಷ್ಟು ಪೂಜೆಗಳನ್ನ ಮಾಡಿದ್ರು. ಪೂಜೆಯ ಬಳಿಕ ಸಾರ್ವಜನಿಕ ದರ್ಶನಕ್ಕೆ ಅನುವು ಮಾಡಿಕೊಟ್ರು. ಅವರು ಕೂಡ ಬಂದು ಅಂತಿಮ ದರ್ಶನವನ್ನ ಪಡ್ಕೊಂಡಿರುವಂತದ್ದು. ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ ಸಿಎಂ ಬರ್ತಾರೆ. ಅವರು ಕೂಡ ಅಂತಿಮ ದರ್ಶನವನ್ನ ಪಡ್ಕೊಳ್ತಾರೆ. ಮಧ್ಯಾಹ್ನ 2:45 ತನಕವೂ ಕೂಡ ಅಂತಿಮ ದರ್ಶನವನ್ನ ಇಲ್ಲೇ ವ್ಯವಸ್ಥೆಯನ್ನ ಮಾಡಲಾಗಿರುವಂತದ್ದು. ಆನಂತರ ಹೆಬ್ಬಾಳದ ಚಿತಾಗಾರ ಏನಿದೆ ಅಲ್ಲಿ ಸ್ಲಾಟ್ ಬುಕ್ ಮಾಡಲಾಗಿದೆ. ಅಲ್ಲಿ ಅಂತ್ಯಕ್ರಿಯೆಯನ್ನ ನಡೆಸೋದಕ್ಕೆ ಕುಟುಂಬಸ್ಥರು ಎಲ್ಲಾ ರೀತಿಯಾದಂತಹ ಒಂದು ಸಿದ್ಧತೆಯನ್ನ ಇಲ್ಲಿ ಮಾಡಿಕೊಂಡಿರುವಂತದ್ದು. ಶ್ವೇತಾ. ಎಸ್ ಚೇತನ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ. ಕೆಲವೇ ಕ್ಷಣಗಳಲ್ಲಿ ಭರತ್ ಭೂಷಣ್ ಮನೆಗೆ ಸಿಎಂ ಸಿದ್ದರಾಮಯ್ಯನವರು ಆಗಮಿಸಲಿದ್ದಾರೆ ಅಂತಿಮ ದರ್ಶನವನ್ನ ಪಡೆಯುವುದಕ್ಕೆ. ಪಹಲ್ಗಾಮ್ನಲ್ಲಿ ಆದಂತಹ ಉಗ್ರರ ಅಟ್ಯಾಕ್ನಲ್ಲಿ ಕರ್ನಾಟಕದ 3 ಮೃತಪಟ್ಟಿದ್ದಾರೆ. ಪಾರ್ಥಿವ ಅವರ ಮನೆ ತಲುಪಿದೆ. ಈ ಸುದ್ದಿ ಎಲ್ಲರನ್ನೂ ಕೂಡ ಆಘಾತಕ್ಕೆ ಒಳಪಡಿಸಿತು. ಭರತ್ ಭೂಷಣ್ ತಂದೆ ಹೇಳಿದ್ದು, ಪೇಪರ್ ಓದಿ ಗೊತ್ತಾಯ್ತು ಮಗನ ಸಾವಿನ ಸುದ್ದಿ ಅಂತ. ವಯಸ್ಸಾದ ತಂದೆ ತಾಯಿ ಮಗನ ಪಾರ್ಥಿವದ ಮುಂದೆ ನಿಂತು ಕಣ್ಣೀರು ಹಾಕ್ತಾ ಇದ್ದಾರೆ. ಬದುಕಿಗೆ ಆಸರೆ ಆಗ್ಬೇಕಾಗಿದ್ದ ಮಗ ಇನ್ನಿಲ್ಲ ಅನ್ನೋದನ್ನ ಅರಗಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ ಈ ಹಿರಿ ಜೀವಕ್ಕೆ. ಖುಷಿಯಾಗಿ ಕಾಶ್ಮೀರ ಪ್ರವಾಸಕ್ಕೆ ಅಂತ ಹೊರಟ ಮಗ ಹೆಣವಾಗಿ ವಾಪಸ್ ಬಂದಿರೋದು ಹೆತ್ತ ತಾಯಿ ತಂದೆಗೆ ಅರಗಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಉಗ್ರರ ಗುಂಡೇಟಿಗೆ ಭರತ್ ಭೂಷಣ್ ಬಲಿಯಾಗಿದ್ದು, ಆ ಸುದ್ದಿ ಭರತ್ ಭೂಷಣ್ ತಂದೆಗೆ ಗೊತ್ತಾಗಿದ್ದು ಪೇಪರ್ ಓದೋವಾಗಲೇ ಗೊತ್ತಾಗಿದ್ದು ಮಗನ ಸಾವಾಗಿದೆ ಅನ್ನೋದು ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.